ಬಳ್ಳಾರಿ ಜೈಲ್ಗೆ ಡಿಐಜಿ ಟಿಪಿ ಶೇಷ ಭೇಟಿ ನೀಡಿದ್ದಾರೆ. ಶೇಷ ಉತ್ತರ ವಲಯದ ಬಂದಿಖಾನೆ ಡಿಐಜಿ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದಂತಹ ಹಿನ್ನೆಲೆ ಏನೆಲ್ಲ ಅಲ್ಲಿ ಕಟ್ಟುನಿಟ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೊದಲ ಬಾರಿಗೆ ಡಿಐಜಿ ಭೇಟಿ ನೀಡಿದ್ರು. ಜೈಲಾಧಿಕಾರಿಗಳಿಂದ ಕೈದಿಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಏನಿದೆ, ರಾಜಾತಿಥ್ಯ ಕೇಸ್ ಬಳಿಕ ಖಾಕಿ ಕಟ್ಟೆಚ್ಚರ, ದಾಸನಿಗೆ ನೀಡಿದಂತಹ ಸೌಲಭ್ಯದ ಬಗ್ಗೆ ಕಣ್ಗಾವಲನ್ನ ಇಡೋದಕ್ಕೆ, ಜೈಲು ನಿಯಮ ಪಾಲನೆ ಬಗ್ಗೆ ಪರಿಶೀಲನೆ ನಡೆಸಿದ್ರು. ದರ್ಶನ್ ಸೇರಿ ಕೈದಿಗಳ ಜೊತೆಗೆ ಮಾತು ಸಾಧ್ಯತೆ ಇದೆ. ಹಾಗಾಗಿ ಇವರ ಜೊತೆ ಯಾರ್ಯಾರು ಕೈದಿಗಳಿದ್ದಾರೆ ಅವ್ರ ಜೊತೆ ಕೂಡ ಮಾತನಾಡಿ, ಜೊತೆಗೆ ಯಾವುದೇ ಉಳಿದಂಥ ಖೈದಿ ಸಂಪರ್ಕಕ್ಕೆ ಬರದ ಹಾಗೆ TV9 ಜೊತೆ ಕೂಡ ನಿನ್ನೆ ಟಿಪಿ ಶೇಷ ಅವರು ಮಾತನಾಡ್ತಾ ವಿಚಾರವನ್ನು ಹೇಳಿದರು. ಭಾಳ ಐಸೋಲೇಟೆಡ್ ಆಗಿ ಕಟ್ಟುನಿಟ್ಟಾಗಿ ನಾವು ಬಳ್ಳಾರಿಯಲ್ಲಿ ಕ್ರಮ ಕೈಗೊಂಡಿದ್ದೀವಿ. ಜೈಲಾಧಿಕಾರಿಗಳಿಂದ ಕೈದಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಂಡ್ರು. ಬಳ್ಳಾರಿ ಜೈಲಿಗೆ ಅದು ಡಿಐಜಿ ಶೇಷ ಅವರು ಭೇಟಿ ನೀಡಿದಂಥ ಸಂದರ್ಭ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಸೌಲಭ್ಯ ಕೊಟ್ಟಿಲ್ಲ. ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ ಬಳಿಕ ಡಿಐಜಿ ಶೇಷ ಅವರು ಮಾತನಾಡಿದರು. ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಆರೋಪಿ ದರ್ಶನನ್ನು ಇರಿಸಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ನ ಕೊನೆಯ ಕೋಣೆಯಲ್ಲಿ ಹಾಕಲಾಗಿದೆ. ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆಯಂತೆ ಅಂತ ಕೂಡ ಟಿಪಿ ಶೇಷ ಅವರು ಹೇಳಿದರು. ಹಾಗಾಗಿ ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯ ಕೇಳ್ತಿದ್ದಾರೆ. ಬೆನ್ನೋವಿನ ಸಮಸ್ಯೆ ಇದೆ, ಮೆಡಿಕಲ್ ರಿಪೋರ್ಟ್ ನೋಡಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಟಿಪಿ ಶೇಷ ಅವರು ಹೇಳಿದರು. ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ, ಯಾಕಂದ್ರೆ ವಿಐಪಿ ಸೆಲ್ಗಳಿಗೆ ವಿಐಪಿ ಸೆಲ್. ಓಕೆ, ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ ಕೊಡ್ಬೋದಾ? ತಪ್ಪೇನಿಲ್ಲ. ಅದು ನ್ಯಾಯಾಲಯದ ಅನುಮತಿ ಬೇಕಾಗಿಲ್ಲ. ಓಕೆ ಓಕೆ, ನಾವು ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಈಗ ಯಾರಿಗೆ ಅವಕಾಶ ಇದೆ? ಯಾರಿಗಷ್ಟೇ ಅವಕಾಶ? ಅವರ ಮೊದಲ ರಕ್ತ ಸಂಬಂಧಿಗಳು, ಅವರ ವಕೀಲರು ಅಷ್ಟೇ. ಅಲ್ಲ, ಈಗ ಅವರ ಆತ್ಮೀಯರು ಸೆಲೆಬ್ರಿಟಿಗಳು ಇರ್ತಾರಲ್ಲ ಸರ್, ಅವ್ರು ಯಾರು ಬರ್ಲಿಕ್ಕೆ ಇಲ್ಲ, ಅವಕಾಶ ಇಲ್ಲ ಸರ್. ಕೊನೆಯದು ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಯಾಕೆ ಪೊಲೀಸ್ ಇಲಾಖೆ ಶಿಫಾರಸು ಮಾಡಿದ್ರು? ನನಗೆ ಗೊತ್ತಿಲ್ಲ. ಅದು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ಧಾರ ಏನಿದೆ, ನೀವು ಅವ್ರನ್ನೇ ಕೇಳಬೇಕು. ನನಗಂತೂ ಏನೂ ಗೊತ್ತಿಲ್ಲ. ಬಟ್ ಯಾರೇ ಬಂದ್ರು ನೋಡ್ಕೊಳ್ಳೋ ಜವಾಬ್ದಾರಿ, ನಮ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗಿದೆ ಅಷ್ಟೇ. ಅವ್ರಿಗೆ ಜಿಮ್ನ ವ್ಯವಸ್ಥೆ ಅಂತ ಕೂಡ ಅಂತ ಏನಾದ್ರು ಬೇಡಿಕೆಗಳು ಇದಾವ ಅಂತ? ಏನೂ ಇಲ್ಲ ಅಂತ. ಏನು ಬೇಡಿಕೆ ಅಂತ ಬೇಡಿಕೆ ಇದ್ರೆ ಮಾಡ್ಸಲ್ಲ. ಬಾಡಿ ವೆಯ್ಟ್ ಅನ್ನು ಕೂಡ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಬಹುದು. ಮೊದಲೆಲ್ಲ ಏನು ಜಿಮ್ ಇತ್ತಾ? ಗರಡಿ ಮನೆಗಳಿದ್ವು. ಅದಕ್ಕೂ ಮುಂಚೆ ಏನಿತ್ತು? ಪುಷಪ್ ಮಾಡ್ತಾ ಇದ್ರು, ದಂಡ ಹೊಡಿತಾ ಇದ್ರು, ಏನೋ ಮಾಡ್ತಾ ಇದ್ರು. ಬಾಡಿ ವೆಯ್ಟ್ ಅನ್ನು ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಬೋದಲ್ಲ. ಜಾಮರ್ ವರ್ಕ್ ಆಗುತ್ತಾ ಇಲ್ಲ ಅಂತ ಕೇಳಿ. ಜಾಮರ್ ಇಲ್ಲ, ವರ್ಕ್ ಆಗಲ್ಲ.